ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಟ್ರೇಡ್ ಮಾಡಿದ್ದೀವಿ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ, ಅದೆಲ್ಲ ಒಂದ್ಸಲಿ ನೋಡೋಣ. ಒಂದ್ಸಲಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಈ ಥರ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಂಡು ನೋಡಿ. ಇವತ್ತಿನ ಟ್ರೇಡ್ ನೋಡಿಕೊಂಡ್ರೆ, ಇವತ್ತೇನು ಅಪ್ಡೇಟ್ಸ್ ಮಾಡಿದ್ದೀವಿ ನೋಡಿಕೊಂಡ್ರೆ ನೋಡಿ, ಇದು ಇವತ್ತು ಜುಲೈ 14ನೇ ತಾರೀಕು. ಇಲ್ಲಿಂದ ಫಸ್ಟ್ ಬಿಫೋರ್ ಮಾರ್ಕೆಟ್ 7:25 ಒಂದು ಮೆಸೇಜ್ ಮಾಡಿದ್ದೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇವತ್ತು ಅನ್ಇವನ್ ಎಕ್ಸ್ಪೈರಿ ಆಗುತ್ತೆ ಅಂತ. ಅನ್ಇವನ್ ಎಕ್ಸ್ಪೈರಿ ಅಂದರೆ ಏನು ಸರ್ ಅಂದರೆ, ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನಾನು ಜಾಯ್ನ್ ಆಗಿರೋರಿಗೆ. ಯೂಟ್ಯೂಬಲ್ಲಿ ಎಲ್ಲ ಹೇಳಕ್ಕೆ ಬರಲ್ಲ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಇದು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ 9:14 ಒಂದು ಮೆಸೇಜ್ ಮಾಡಿದ್ದೆ, ಸೇಮ್ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ಲಿದೆ, 15 ನಿಮಿಷ ಯೂಸ್ ಮಾಡಿ, ನೆನ್ನೆ ಏನು ಫಾಲೋ ಮಾಡಿದ್ರೆ ಅದನ್ನೇ ಫಾಲೋ ಮಾಡಿ ಅಂತ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ನಾನೇ ಹಾಕಿದ್ದೆ. ಓಕೆ, ಇಲ್ಲಿ ಎಂಟ್ರಿ, ಮಾರ್ಕೆಟ್ ರನ್ನೇ ಆಗಿಲ್ಲ, ನೋಡ್ಕೊಳ್ಳಿ. 9:19 ಟೈಮ್, ಇಷ್ಟು ಖಾಲಿ ಇದೆ. ಇದು ಟಾರ್ಗೆಟ್ಸ್, ಇದು ಹಾಕ್ಬಿಟ್ಟು ಇದ್ರ ಕೆಳಗಡೆ ಮೆಸೇಜ್ ಮಾಡಿದ್ದೆ ನಾನು. ಇದು ನನ್ನ ವ್ಯೂ ಮಾತ್ರ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಫಾಲೋ ಮಾಡಿ ಆ್ಯಂಡ್ ಎವ್ರಿ 20 ಪಾಯಿಂಟ್ಸ್ಗೆ TSL ಮಾಡಿ ಅಂತ. ಅದಾದಮೇಲೆ ಫಸ್ಟ್ ಟಾರ್ಗೆಟ್ ಬಂತು, ಇಲ್ಲಿ ನೀವು ನೋಡ್ಕೋಬೋದು. ಆಮೇಲೆ ಎಲ್ಲ ಟಾರ್ಗೆಟ್ಸು ಬಂದವು, ಆಲ್ ಟಾರ್ಗೆಟ್ಸ್ ಕಂಪ್ಲೀಟೆಡ್. ಓಕೆ, ಅದರಲ್ಲಿ ಬಂದಿರೋ ಪ್ರಾಫಿಟ್, ಇವರು ಫಸ್ಟ್ ಟಾರ್ಗೆಟ್ ಬುಕ್ ಮಾಡಿದ್ದಾರೆ, ಇವರು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ, 10,000ವರೆಗೂ ಪ್ರಾಫಿಟ್ ಆಗಿದೆ. ಓಕೆ, ಇದು ಕೂಡ ಕೇಳಿದೆ ಆಮೇಲೆ, ಇಲ್ಲಿ ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತ, ಎನಿವನ್ ಹೋಲ್ಡ್ ಅಂತ. ಆಮೇಲೆ ಒಂದು ಶಾರ್ಟ್ ವಿಡಿಯೋ, ಇಷ್ಟನ್ನು ಮಾಡಿರೋದು ಮೇನ್ ಗ್ರೂಪಲ್ಲಿ ಫ್ರೀಯಾಗಿನೇ. ಇದಕ್ಕೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಹೇಳ್ದಲ್ಲ, ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ, ಎಜುಕೇಷನಲ್ ಪರ್ಪಸ್. ಓಕೆ, ಈಗ ನಾಳೆ ಏನು ಮಾಡಬೇಕು? ಫಸ್ಟ್ ನಿಫ್ಟಿ, ಇದು ನೋಡಿ, ನಿಫ್ಟಿ ಸೇಮ್ ನಿನ್ನೆ ಎಲ್ಲಿ ಓಪನ್ ಆಗಿತ್ತು, ಇವತ್ತು ಅಲ್ಲೇ ಓಪನ್ ಆಗಿದೆ, ಅಲ್ಲೇ ಕ್ಲೋಸ್ ಆಗಿದೆ, ಒಂದೇ ಈಕ್ವಲ್ ಇದೆ. ಆದ್ದರಿಂದ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕರೆಕ್ಷನ್ ಬಂದ ಮೇಲೆ ಬೈ ಪ್ಲಾನ್ ಮಾಡಿ, ಆರ್ ರೀಟ್ರೇಸ್ ಆದಮೇಲೆ ಸೆಲ್ ಪ್ಲಾನ್ ಮಾಡಿ. ಓಕೆ, ಇದನ್ನು ಡ್ಯೂಯಲ್ ವ್ಯೂ ಅಂತ ಕರಿತೀವಿ. ಯಾವಾಗ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡಿ, ಆ ರೀಟ್ರೇಸ್ ಆದಮೇಲೆ ಸೆಲ್ ಪ್ಲಾನ್ ಮಾಡಿ. ಓಕೆ, ಸೇಮ್ ಲೆವೆಲ್ಸ್ ವರ್ಕ್ ಆಗ್ತವೆ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಸೇಮ್. ಇದು ಮಾರ್ಕೆಟ್ ಸೆಟ್ಲ್ ಆದಮೇಲೆ, ಅದು ಕರೆಕ್ಷನ್ ಬರಬೇಕು ನಿಫ್ಟಿ. ಇದು ಸೆಟ್ಲ್ ಆದಮೇಲೆ ಇಲ್ಲೊಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಓಕೆ, ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇವತ್ತು ಕಂಪ್ಲೀಟಾಗಿ ಸೈಡ್ ವೇಸೇ ಇರುತ್ತೆ ಮಾರ್ಕೆಟ್ ಅಂತ ಮೇನ್ ಗ್ರೂಪ್ ಅವ್ರಿಗೆ ನೆನ್ನೆನೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ಯಾಕೆ ಸೈಡ್ ವೇಸಲ್ಲಿ ಇರುತ್ತೆ ಅಂತ ಅದಕ್ಕೆ ಎಕ್ಸ್ಪ್ಲೇನೇ ಮಾಡಿದ್ದೀನಿ. ಆ ವಿಡಿಯೋ ನೋಡೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ ನಾನು. ಎಸ್ಟರ್ಡೇ ವಿಡಿಯೋ ನಿಮಗೆ ತೋರಿಸ್ತೀನಿ, ಇಲ್ಲಿರುತ್ತೆ. ಇಲ್ಲಿರುತ್ತೆ ನೋಡಿ, ಇಲ್ಲಿರುತ್ತೆ ನೋಡಿ ವಿಡಿಯೋ. ಈ ವಿಡಿಯೋ ಯಾರಿಗಾದ್ರೂ ಬೇಕಂದರೆ ನೋಡೋ ಇಂಟ್ರೆಸ್ಟ್ ಇದ್ದರೆ, ಇವತ್ತು ಯಾಕೆ ಸೈಡ್ ವೇಸ್ ಬರುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅದರಲ್ಲಿ ಹೇಳಿದ್ದೀನಿ. ಅದು ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ ಮಾಡಿರಿ, ಗ್ರೂಪಲ್ಲಿ ಕೂಡ ಹಾಕ್ತೀನಿ. ಓಕೆ, ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ, ಇದು ಕಂಪ್ಲೀಟಾಗಿ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಯಾವುದಾದ್ರೂ ಇರಲಿ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ, ಬಾಯ್.